ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಮೊದಲೆಲ್ಲ ಆಗಿದ್ರೆ ಮಧ್ಯ ವಯಸ್ಕರಲ್ಲಿ, ವಯಸ್ಸಾದವರಲ್ಲಿ ಹೃದಯಾಘಾತ ಕಾಣಿಸ್ಕೊಳ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಧ್ಯ ವಯಸ್ಕರಲ್ಲೂ ಕೂಡ ಹೃದಯಾಘಾತ ಕಾಣಿಸ್ಕೊಳ್ತಾ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ 40 ವರ್ಷದ ಒಳಗಿನವರು ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನು ವಹಿಸಬೇಕು, ಹೆಲ್ತಿ ಡಯಟ್, ಹೆಲ್ತಿ ಲೈಫ್ ಸ್ಟೈಲ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ರೋಡ್ ಮಣಿಪಾಲ್ ಹಾಸ್ಪಿಟಲ್ನ ಕಾರ್ಡಿಯಾಲಜಿ ವಿಭಾಗದ HOD ಮತ್ತು ಕನ್ಸಲ್ಟೆಂಟ್ ಆದಂತಹ ಡಾಕ್ಟರ್ ಕೇಶವ ಆರ್. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ನಾನು ಹೇಳ್ತಿದ್ದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ನಿತ್ತಲ್ಲಿ, ಕೂತಲ್ಲಿ, ಮಲಗದಲ್ಲೂ ಕೂಡ ಹೃದಯಾಘಾತದಿಂದ ಸಾವಿಗೀಡಾಗ್ತಾ ಇದ್ದಾರೆ. ಈ ಹೃದಯಾಘಾತ ಹೆಚ್ಚಾಗೋದಕ್ಕೆ ಕಾರಣ ಏನು ಡಾಕ್ಟರ್? ಹೃದಯಾಘಾತ ಕಾರಣಗಳು 4 ಟ್ರೆಡಿಷ್ನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಶುಗರು, BP, ಕೊಲೆಸ್ಟ್ರಾಲ್, ಸ್ಮೋಕಿಂಗ್. ಇದರ ಜೊತೆ ನಿಮಗೆ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಇರ್ಬೋದು, ಒಬೇಸಿಟಿ, ಸ್ಟ್ರೆಸ್, ಪೊಲ್ಯೂಷನ್, ಜೆನೆಟಿಕ್ಸ್, ಇವೆಲ್ಲ ಇದರ ಜೊತೆ ಸೇರಿ ಹೃದಯಾಘಾತ ಬರುತ್ತೆ. ಈಗ ಲಾಸ್ಟ್ ಒಂದು ದಶಕದಲ್ಲಿ ನಾವು ನೋಡ್ದಂಗೆ ಈ ರಿಸ್ಕ್ ಫ್ಯಾಕ್ಟರ್ಸ್, ಇವಾಗ ನಾವೇನು ಹೇಳಿದ್ವಿ ಆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗಿದೆ. ಅಂದರೆ ರೀಸೆಂಟ್ ಅಂಕಿಅಂಶದ ಪ್ರಕಾರ ಸಕ್ಕರೆ ಕಾಯಿಲೆ 10% ಜನರಿಗಿದ್ದಿದ್ದು 15% ಆಗಿದೆ. BP ಜಾಸ್ತಿ ಆಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ. ಇದರ ನಡುವೆ ಸ್ಮೋಕಿಂಗು ಕೂಡ ಜಾಸ್ತಿ ಆಗಿದೆ. ಫ್ಯಾಮಿಲಿ ಹಿಸ್ಟ್ರಿ, ಅದು ಬಿಟ್ಬಿಟ್ಟು ಎಕ್ಸರ್ಸೈಸು, ಸ್ಟ್ರೆಸ್ಸು, ಇದೆಲ್ಲ ಜೀವನ ಶೈಲಿಯ ಕಾಯಿಲೆ ಅಂತ ಹೇಳ್ತೀವಲ್ಲ, ಆ ಥರ ಎಕ್ಸರ್ಸೈಸ್ ಕಡಿಮೆ ಆಗಿದೆ, ಒಬೇಸಿಟಿ ಜಾಸ್ತಿ ಆಗಿದೆ. ಆಮೇಲೆ ನಾವು ಆಹಾರ ಸೇವನೆ ಪದ್ಧತಿಯಲ್ಲಿ ಫಾಸ್ಟ್ ಫುಡ್ ಬಳಕೆ ಜಾಸ್ತಿ ಆಗಿದೆ. ನಮ್ಮ ಸ್ಲೀಪ್ ಪ್ಯಾಟರ್ನ್ಗಳು ಜಾಸ್ತಿ ಆಗಿದೆ. ನಗರದ ಯುವಕರು ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿಯವರು 24/7 ಕೆಲಸ ಮಾಡ್ತಾರೆ. ಯಾವಾಗ ರಾತ್ರಿ 3 ಗಂಟೆಗೆ ಮನೆಗೆ ಬಂದು ಮಲಗ್ತಾರೆ. ಸೊ ನಿದ್ದೆ ಎಲ್ಲ ಇದಾಗಿದೆ. ಇದೆಲ್ಲ ಕಾರಣದಿಂದ ಸ್ಟ್ರೆಸ್ ಜಾಸ್ತಿ ಆಗಿದೆ. ಸ್ಟ್ರೆಸ್ ಜಾಸ್ತಿ ಆಗಿಬಿಟ್ಟು ಹೃದಯಾಘಾತ ಕಾರಣಗಳು ಹೃದಯಾಘಾತ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇನ್ನು ಡಾಕ್ಟರ್, ಜೆನೆಟಿಕ್ಸ್ ಅನ್ನುವಂಥದ್ದು ಏನಾದರೂ ಮ್ಯಾಟರ್ ಆಗುತ್ತೆ? ಅಂದರೆ ಯುವಕ ಯುವತಿಯರಲ್ಲಿ ಯಾರಲ್ಲಿ ಹೃದಯಾಘಾತ ಅನ್ನುವಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ? ಇವಾಗ ಒಂದು ತಿಳಿದಿರಬೇಕಾದ ವಿಷಯ, ಲೇಡೀಸಲ್ಲಿ 45 ವರ್ಷ ಅಥವಾ ಮೆನೋಪಾಸ್ಗೆ ಮೊದಲು ಹೃದಯಾಘಾತದ ಸಂಖ್ಯೆ ಭಾಳ ಕಡಿಮೆ. ಜೆಂಟ್ಸಲ್ಲಿ 20-25 ವರ್ಷ, 30 ವರ್ಷದಲ್ಲಿ ಕೂಡ ಬರುತ್ತೆ. ಆನುವಂಶಿಕವಾಗಿ ಅಥವಾ ಜೆನೆಟಿಕ್ಸ್ ಅಂತ ಹೇಳಿದರೆ ಏನಂದರೆ, ನಿಮ್ಮ ಮನೇಲಿ ಯಾರಿಗಾದ್ರೂ ಹೃದಯಾಘಾತ ಬಂದಿದೆ, 50-55 ವರ್ಷಕ್ಕಿಂತ ಯಾರಿಗಾದ್ರೂ ಬಂದಿದೆ ಅಂದರೆ ನೀವು ಅದೇ ಜೀನ್ಸು, ನಿಮ್ಮ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿರಿಗೆ ಯಾರಿಗಾದ್ರೂ 50-55ರಲ್ಲಿ ಹೃದಯಾಘಾತ ಬಂದಿದ್ದರೆ ನಿಮಗೂ ಅದೇ ಜೀನ್ಸ್ ಇರೋದ್ರಿಂದ ನಿಮಗೂ ಹೃದಯಾಘಾತ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಅವ್ರಿಗಿರೋ ಥರ ನಿಮಗೂ ಬ್ಲಡ್ ಪ್ರೆಷರ್ ಜಾಸ್ತಿ, ಶುಗರ್ ಜಾಸ್ತಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ಟು ಬರೋ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ ಯಾರಿಗಾದರೂ ಹೃದಯಾಘಾತ 50-55 ವರ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ಅದೇ ಜೆನೆಟಿಕ್ಸ್ ಇದ್ದು ಅದರಲ್ಲಿ ನಿಮಗೂ ಬರೋ ಚಾನ್ಸ್ ಇದೆ. ಅದನ್ನು ತಗೊಂಡು ನೀವು ಚೆಕಪ್ಸ್ನ ಜಲ್ದಿ ಶುರು ಮಾಡೋದು ಭಾಳ ಒಳ್ಳೆಯದು. ಇನ್ನು ಜೆಂಡರ್ ಅನ್ನೋದು ಕೂಡ ಏನಾದರೂ ಮ್ಯಾಟರ್ ಆಗುತ್ತೆ ಅಂತ? ಯಾಕಂತ ಹೇಳಿದರೆ ಯುವಕ ಮತ್ತು ಯುವತಿಯರಲ್ಲಿ ಯಾರಲ್ಲಿ ಹೃದಯಾಘಾತ ಅನ್ನುವಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಈ ಹೃದಯಾಘಾತ ಚಾನ್ಸ್ ಲೇಡೀಸಲ್ಲಿ ಪ್ರೀಮೆನೋಪಾಸ್ ಅದು ಭಾಳ ಕಡಿಮೆ ಆಗುತ್ತೆ. ಯಾಕಂದರೆ ಹಾರ್ಮೋನ್ಸ್ ಪ್ರೊಟೆಕ್ಷನ್ ಇರೋದ್ರಿಂದ 40-45 ವರ್ಷದ ಕಡಿಮೆ ಯುವತಿಯರಲ್ಲಿ, ಲೇಡೀಸಲ್ಲಿ ಹೃದಯಾಘಾತ ಬರೋ ಚಾನ್ಸಸ್ ಕಡಿಮೆ. ಆದರೆ ಗಂಡಸರಲ್ಲಿ ಹಾರ್ಮೋನ್ ಪ್ರೊಟೆಕ್ಷನ್ ಇಲ್ಲದೆ ಇರೋದ್ರಿಂದ, ಆಮೇಲೆ ಈ ಸ್ಮೋಕಿಂಗು, ಸ್ಟ್ರೆಸ್ಸು, ಅದೆಲ್ಲ ಕಾರಣದಿಂದ 25-30 ವರ್ಷಕ್ಕೆ ನಾವು ಈಗ ರೊಟೀನಾಗಿ ಹೃದಯಾಘಾತದ ಕಾಯಿಲೆಗಳನ್ನ ರೊಟೀನಾಗಿ ಎಲ್ಲ ಹಾಸ್ಪಿಟ್ಲಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ. ಒಂದಿಷ್ಟು ಸ್ಟಡೀಸ್ ಕೂಡ ಮಾಡಿದ್ರು. ಈಗ ಹೃದಯಾಘಾತ ಹೆಚ್ಚಾಗ್ತಾ ಇರೋದ್ರಿಂದ ಒಂದು ರಿಪೋರ್ಟ್ ಕೂಡ ಬಂದಿದೆ. ಈ ಡ್ರೈವರ್ಸ್ ಅಲ್ಲಿ ಜಾಸ್ತಿ ಹೃದಯಾಘಾತ ಕಾಣಿಸ್ಕೊಳ್ಳುತ್ತೆ ಅಂತ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಯಾಕಾಗಿ ಡಾಕ್ಟರ್ ಅಂತ? ಯಾಕೆಂದರೆ ಡ್ರೈವರ್ಸ್ ಸ್ಟ್ರೆಸ್ಫುಲ್ ಲೈಫ್ ಅಂತಲೇ ಹೇಳಬೇಕು. ಅವ್ರಿಗೂ ಟೈಮಿಂಗ್ ಇಲ್ಲ. ಬೇರೆಯವ್ರಿಗಾದರೆ 9 to 5 ಜಾಬು ಅಥವಾ ಬೆಳಗ್ಗೆ ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟ್ ಅಂತ ಕೆಲಸ ಮಾಡ್ತಾರೆ. ಇವರು 24/7 ಕೆಲಸ ಮಾಡ್ತಾರೆ. ಯಾವಾಗೋ ಮಲಗ್ತಾರೆ, ಯಾವಾಗೋ ಹೇಳ್ತಾರೆ. ಎಲ್ಲಾದರೂ ಒಂದು ಕಡೆ ತಿಂದು ಗಾಡಿ ನಿಲ್ಲಿಸ್ಬಿಟ್ಟು ಊಟ ಮಾಡ್ತಾರೆ. ಏನು ಸಿಕ್ಕುತ್ತೋ ಅದು ಊಟ ಮಾಡ್ತಾರೆ. ಅವ್ರಿಗೆ ನಾನು ಹೆಲ್ತಿ ಫುಡ್ ತಿನ್ನೋ ಆಪ್ಷನ್ ಅವ್ರಿಗಿಲ್ಲ. ಅವ್ರಿಗೆ ಇದು ಸಿಕ್ತು ಅದರಿಂದ ಏನಾಗುತ್ತೆ, ನಿಮ್ಮ ಟೈಮಿಂಗ್ ವೇರಿ ಆಗೋದ್ರಿಂದ ಯಾವುದು ರುಚಿಕರವಾಗಿ ಸಿಗುತ್ತೆ, ಯಾವುದು ಆಯಿಲಿ ಫುಡ್ಡು, ಫ್ರೈಡ್ ಫುಡ್ಡು, ಅದೆಲ್ಲ ತಿನ್ನೋದ್ರಿಂದ ಅದು ಜಾಸ್ತಿ. ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಂದರೆ ಎಕ್ಸ್ಪೋಷರ್. ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ದೇ ಆರ್ ಎಕ್ಸ್ಪೋಸ್ ಟು ಪೊಲ್ಯೂಷನ್. ಎಲ್ಲ ಸಿಗ್ನಲಲ್ಲಿ ಅಥವಾ ಅವ್ರ ಗಾಡಿಗಳೇ ಇರ್ಬೋದು ಅಥವಾ ಟ್ರಕ್ ಡ್ರೈವರ್ಸ್, ಇವ್ರಿಗೆಲ್ಲಂತೂ
ಪೊಲ್ಯೂಷನ್ ಅವರಿಗೆ AC ಗಾಡಿಗಳಂತೂ ಅಲ್ವಾ, ಅವರಿಗೆಲ್ಲ ಬಸ್ ಡ್ರೈವರು ಇವರಿಗೆಲ್ಲ ಪೊಲ್ಯೂಷನ್ ಜಾಸ್ತಿ. ಸೊ ಅದರಿಂದ ಪೊಲ್ಯೂಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಡೆವಲಪಿಂಗ್ ಎ ಹಾರ್ಟ್ ಡಿಸೀಸ್. ಅದೇ ಹೃದಯಾಘಾತ ಬರೋ ಚಾನ್ಸಸ್ ಭಾಳ ಜಾಸ್ತಿ. ಆಮೇಲೆ ಇದೇ ಥರ ನೀವು ತೊಗೊಂಡ್ರೆ ಇದೇ ವರ್ಕ್ ಪ್ಲೇಸ್ ತೊಗೊಂಡ್ರೆ ನೀವು ಟ್ರಾಫಿಕ್ ಪೊಲೀಸ್ಮನ್ ಈಸ್ ಆಲ್ಸೋ ವೆರಿ ಹೈಲಿ ಪ್ರೋನ್ ಬಿಕಾಸ್ ದೇ ಆರ್ ಕಂಟಿನ್ಯೂಸ್ಲಿ ಎಕ್ಸ್ಪೋಸ್ಡ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಯು ಡೋಂಟ್ ಸಿ ದೆಮ್ ವೇರಿಂಗ್ ಎ ಮಾಸ್ಕ್ ಆ್ಯಂಡ್ ದೇ ಸ್ಟ್ಯಾಂಡಿಂಗ್ ಫಾರ್ 12 hours 16 hours ಆನ್ ದ ರೋಡ್ ಸೈಡ್ ಇನ್ ದ ಸಿಗ್ನಲ್ಸ್. ಅದರಿಂದ ಹೃದಯಾಘಾತದ ಚಾನ್ಸ್ ಇವ್ರಿಗೂ ಕೂಡ ಭಾಳ ಜಾಸ್ತಿ. ನಾವು ಅದನ್ನು ತಗೊಂಡು ನಾವೇನು ಸಜೆಸ್ಟ್ ಮಾಡಬೇಕು ಅಂದರೆ ನೀವು ಜಲ್ದಿ ನೀವು ಚೆಕಪ್ಸ್ಗಳನ್ನ ಮಾಡ್ಕೊಳ್ಳೋಕೆ ಶುರು ಮಾಡಿ. ಪೊಲ್ಯೂಷನ್ ಈಸ್ ಒನ್ ರಿಸ್ಕ್ ಫ್ಯಾಕ್ಟರ್. ನೀವು ಶುಗರ್ ಇದೆಯಾ, BP ಇದೆಯಾ, ಕೊಲೆಸ್ಟ್ರಾಲ್ ಇದೆಯಾ, ಅದು ತೊಗೊಂಡು ಅದನ್ನು ಟ್ರೀಟ್ ಮಾಡಿಕೊಂಡ್ರೆ ನಿಮ್ಗೆ ಹೃದಯಾಘಾತ ಬರೋ ಚಾನ್ಸಸ್ ಮತ್ತು ಭಾಳ ಜಲ್ದಿ ಕಡಿಮೆ ಆಗ್ಬೋದು. ಇಲ್ಲಾಂದರೆ ನೀವು ಕೂಡ ಹೈಲಿ ಪ್ರೋನ್ ಟು ಡೆವಲಪ್ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ. ಇನ್ನು ಸ್ಟ್ರೆಸ್ ಟೆನ್ಷನ್ ಕೂಡ ಕಾರಣ ಆಗಬಹುದು ಅಂತ, ಯಾಕಂತ ಹೇಳಿದ್ರೆ 9 to 5 ವರ್ಕ್ ಇರೋದ್ರಿಂದ IT-BT ಕಂಪ್ನಿಲಿ ಆಗಿರಬಹುದು, ಇಲ್ಲ ಅಂತ ಹೇಳಿದ್ರೆ ಬೇರೆ ಏನೂ ಆಗಿರಬಹುದು. ಹಾಗೆ ನೈಟ್ ಶಿಫ್ಟ್ ವರ್ಕ್ ಇಂದ ಸ್ಟ್ರೆಸ್ ಮತ್ತೆ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಇದು ಕೂಡ ಹಾರ್ಟ್ ಅಟ್ಯಾಕ್ಗೆ ಯಾವ ರೀತಿಯ ಕಾರಣ ಆಗುತ್ತೆ ಅಂತ. ಸ್ಟ್ರೆಸ್ ಈಸ್ ಎ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾಕಂದರೆ ಈಗಿನ ಜೀವನ ಶೈಲಿಯಲ್ಲಿ ಸ್ಟ್ರೆಸ್ ಯಾರಿಗಿಲ್ಲ ಹೇಳಿ, ಎಲ್ರಿಗೂ ಸ್ಟ್ರೆಸ್ ಇದ್ದೇ ಇದೆ. ಪರ್ಸ್ನಲ್ ಇರ್ಬೋದು, ಫ್ಯಾಮಿಲಿಯಲ್ಲಿ ಇರ್ಬೋದು, ವರ್ಕ್ ಪ್ಲೇಸ್ ಇರ್ಬೋದು, IT-BT ಅವರ ಟೈಮಿಂಗ್ ಇರ್ಬೋದು, ಟೈಮಿಂಗ್ ಇರಲ್ಲ. ಆಮೇಲೆ ಫೈನಾನ್ಷಿಯಲ್ ಸ್ಟ್ರೆಸ್, ಡೊಮೆಸ್ಟಿಕ್ ಸ್ಟ್ರೆಸ್, ಟಾರ್ಗೆಟ್ ಅಚೀವ್ಮೆಂಟ್ ಸ್ಟ್ರೆಸ್, ಎಲ್ರಿಗೂ ಸ್ಟ್ರೆಸ್ ಇದ್ದೇ ಇದ್ದಿದೆ. ನೀವು ಹೆಂಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡ್ತೀರ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ನಮ್ಮ ಭಾರತದ ಶೈಲಿ ಪ್ರಕಾರ ಯೋಗ ಈಸ್ ವೆರಿ ಗುಡ್. ನೀವು ಯೋಗ ಮಾಡೋಕ್ಕಾಗತ್ತೆ, ಎಕ್ಸರ್ಸೈಸ್ ಮಾಡೋಕ್ಕಾಗತ್ತೆ. ಅದನ್ನು ನಾವು ಇಂಪಾರ್ಟೆಂಟಾಗಿ 2 ಇಂಪಾರ್ಟೆಂಟ್ ಏನು ಹೇಳ್ತೀವಿ ಅಂದರೆ, ನಿಮಗೆ ಎಷ್ಟು ನೀವು ಈಗ ನೀವು ಕೇಳ್ತಿರ್ಬೋದು, ಕೆಲವರು ಹೇಳ್ತಾರೆ 7 ದಿವಸ ವರ್ಕ್ ಮಾಡಿ, 100 hours ವರ್ಕ್ ಮಾಡಿ. ಸೊ ಇದು ಎಲ್ಲ ಇಂಡೈರೆಕ್ಟ್ಲಿ ಇಟ್ ವಿಲ್ ಶೋ ಆನ್ ದ ಸ್ಟ್ರೆಸ್. ಸೊ ನೀವು 25 ವರ್ಷ 28 ವರ್ಷದವರು ವಾರಕ್ಕೆ 7 ದಿವಸನೂ ಕೆಲಸ ಮಾಡ್ಬೋದು. ಆ್ಯಸ್ ಯು ಸ್ಟಾರ್ಟ್ ಗ್ರೋಯಿಂಗ್ ಓಲ್ಡ್ ಯು ಹ್ಯಾವ್ ಟು ಸ್ಟಾರ್ಟ್ ಟೇಕಿಂಗ್ ಸಫಿಷಿಯೆಂಟ್ ಬ್ರೇಕ್. ಸೊ ನೀವು ದಿವಸಕ್ಕೆ 8 ರಿಂದ 10 ಗಂಟೆ ವರ್ಕ್ ಕೆಲಸ ಮಾಡ್ತೀರಾ. ಅನದರ್ 2 hours 3 hours ವಿಲ್ ಗೋಸ್ ಇನ್ ಟ್ರಾವೆಲಿಂಗ್ to go to your workplace and come. So ultimately you are working for 13 to 14 hours. ನಿಮಗೆ ಎಕ್ಸರ್ಸೈಸಿಗೆ ಟೈಮ್ ಇಲ್ಲ. ಸೊ ಯಾರು ಜಾಸ್ತಿ 12 hours ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗ್ತಾರೋ ಅವ್ರಿಗೆ ಮಿನಿಮಮ್ 30 minutes ಎಕ್ಸರ್ಸೈಸ್ ಬೇಕು. ನೀವು ಎಕ್ಸರ್ಸೈಸ್ ಅಂತ ಹೇಳಬೇಕಾದ್ರೆ ನಂಗೆ ನೆನಪಾಯಿತು, ಸ್ವಲ್ಪ ಜನ ಎಕ್ಸರ್ಸೈಸ್ ಜಾಸ್ತಿ ಮಾಡೋದ್ರಿಂದನೂ ಕೂಡ ಹಾರ್ಟ್ ಅಟ್ಯಾಕ್ ಉಂಟಾಗುತ್ತೆ ಅಂತ ಈ ಜಿಮ್ಮಿಗೆ ಹೋಗೋದು ಅದನ್ನೆಲ್ಲ ನಿಲ್ಲಿಸ್ಬಿಡ್ತಾರೆ. ಈ ಹೆಚ್ಚು ಎಕ್ಸರ್ಸೈಸ್ ಮಾಡೋದ್ರಿಂದನೂ ಕೂಡ ಹಾರ್ಟ್ ಅಟ್ಯಾಕ್ ಏನಾದರೂ ಕಾರಣ ಆಗುತ್ತಾ ಅಂತ? ಯೂಶ್ವಲಿ ಆಗಲ್ಲ. ಯಾಕಂದರೆ ಇದು ನಾವು ಹೇಳ್ದಂಗೆ ಹೃದಯಾಘಾತ ಬರೀ ಒಂದು ಕಾರಣದಿಂದ ಬರೋದಿಲ್ಲ. ಬರೀ ಎಕ್ಸರ್ಸೈಸ್ ಮಾಡಿದ್ರೆ, ಎಕ್ಸರ್ಸೈಸ್ ಮಾಡಿಬಿಟ್ಟು ನಾನು ಶುಗರ್ ಕಂಟ್ರೋಲ್ ಇಲ್ಲ, BP ಕಂಟ್ರೋಲ್ ಇಲ್ಲ, ನಾನು ಸ್ಮೋಕ್ ಮಾಡ್ತೀನಿ, ಆದ್ದರಿಂದ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಆದ್ದರಿಂದ ಭಾಳ ಎಕ್ಸರ್ಸೈಸ್ ಮಾಡೋರಿಗೆ ಹೃದಯಾಘಾತ ಆಗೋ ಚಾನ್ಸಸ್ ಬರುತ್ತೆ ಅನ್ನೋದು ತಪ್ಪು. ಬಟ್ ಅವ್ರಿಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಆದ್ದರಿಂದ ನೀವು ಹೇಳಿದ ಕ್ವಶನ್ ಇನ್ನೊಂದು ಥರ ನಾವು ಅರ್ಥ ಮಾಡ್ಕೋಬೋದು, ಎಷ್ಟು ಎಕ್ಸರ್ಸೈಸ್ ಮಾಡಿದ್ರೆ ಸೇಫ್ ಅಂತ. ಸೊ 30 to 40 minutes ಪರ್ ಡೇ, 150 minutes ಪರ್ ವೀಕ್ ಅಂತೀವಿ. ಅಂದರೆ 30 ನಿಮಿಷ 5 ದಿವಸ ಮಾಡಿ, 2 ದಿವಸ ಬ್ರೇಕ್ ತೊಗೊಳ್ಳಿ. ಡಯಾಬಿಟಿಸ್ ಅವರು 200 ನಿಮಿಷ ಪರ್ ವೀಕ್, ಅಂದರೆ 30 into 7 ಅಥವಾ 40 into 5 200 ನಿಮಿಷ ಪರ್ ವೀಕ್ ಮಾಡಿ ಅಂತ. ಸೊ ದ್ಯಾಟ್ ಈಸ್ ಎ ಗುಡ್ ಅಮೌಂಟ್ ಆಫ್ ಎಕ್ಸರ್ಸೈಸ್. ಯಾವ ಥರ ಎಕ್ಸರ್ಸೈಸ್ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್. ವಾಕಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಜಿಮ್ಮೇ ಮಾಡಬೇಕಂತೇನಿಲ್ಲ. ಪಾರ್ಕ್ ಇದ್ದರೆ ಸಾಕು, ಶೂ ಇದ್ದರೆ ಸಾಕು, ಒಂದು ಇದು ವಾಕ್. ಅಂದರೆ ಎಕ್ಸರ್ಸೈಸ್ ಮಾಡೋದಕ್ಕೂ ಕೂಡ ಇನ್ನೊಂದು ವಿಷಯ ಏನಂದರೆ ಬ್ರಿಸ್ಕಾಗಿ ವಾಕ್ ಮಾಡಬೇಕಾಗತ್ತೆ. ಸ್ಲೋಗಿ ನಡ್ಕೊಂಡು ಹೋಗಿ ಒಂದು ರೌಂಡ್ ಮಾಡ್ತೀನಿ ಅನ್ನೋದು ಎಕ್ಸರ್ಸೈಸ್ ಆಗಲ್ಲ. ನಡೆಯುವಾಗ ಒಂದು 10 ನಿಮಿಷ ಬ್ರಿಸ್ಕಾಗಿ ವಾಕ್ ಮಾಡಿ, ನಿಮ್ಮ ಹೃದಯಾಗ ಅದು ಬಡಿತ ಒಂದು 100-120ಕ್ಕೆ ರೀಚ್ ಆದರೆ ಅದು ಒಳ್ಳೆ ಟೈಪ್ ಆಫ್ ಎಕ್ಸರ್ಸೈಸ್ ಅಂತ ಹೇಳಬೇಕಾಗತ್ತೆ. ಭಾಳ ಎಕ್ಸರ್ಸೈಸ್ ಮಾಡೋದ್ರಲ್ಲಿ ಹೃದಯಾಘಾತ ಆಗಿದೆ ಅಂತ ಪ್ರೂವ್ ಮಾಡೋದು ಕಷ್ಟ ಇದೆ. ಇನ್ನು ಡೇಟಾ ಪ್ರಕಾರ ಪ್ರೂವ್ ಆಗಿಲ್ಲ. ಅವ್ರಿಗೆ ಬೇರೆ ಥರ ಕಾಯಿಲೆ ಬರ್ಬೋದು, ಬಟ್ ಹೃದಯಾಘಾತ ಬರುತ್ತೆ ಅನ್ನೋದು ಜಾಸ್ತಿ ಪ್ರೂವ್ ಆಗಿಲ್ಲ. ಡಯಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಹೋಗ್ತಾ ಇರುತ್ತೆ. ಈ ಹಾಸ್ಟೆಲ್ ಅಲ್ಲಿರೋರು, PG ಇರೋರು ಆಗಿರಬಹುದು, ಹೊರಗಡೆ ಊಟಕ್ಕೆ ಫುಲ್ ಡಿಪೆಂಡ್ ಆಗಿ ಹೋಗ್ಬಿಟ್ಟಿರ್ತಾರೆ. ಹಾಗೆ ಕರ್ದ ಆಹಾರಗಳನ್ನ ಹೆಚ್ಚಾಗಿ ಸೇವನೆ ಮಾಡ್ತಿರ್ತಾರೆ. ಏನ್ ಹೇಳ್ತೀರಾ ಡಾಕ್ಟರ್ ಇದ್ರ ಬಗ್ಗೆ? ಹೌದು, ಆಹಾರ ಪದ್ಧತಿ ಇದು ಜಾಸ್ತಿ ಆಗಿದೆ. ನೀವು ನೋಡಿದಂಗೆ ಲಾಸ್ಟ್ 1 ದಶಕದಲ್ಲಿ ನಾನ್ ವೆಜ್ ಸೇವನೆ ಭಾಳ ಜಾಸ್ತಿ ಆಗಿದೆ. ಬಟ್ ಅದು ಅರ್ಥ ಮಾಡ್ಕೊಳ್ಬೇಕು ಏನಂದರೆ, ನಾನ್ ವೆಜ್ ಮಾಡೋರಿಗೆ ಹೃದಯಾಘಾತ ಬರುತ್ತೆ ಅನ್ನೋದು ತಪ್ಪು. ಶಾಕಾಹಾರಿಗಳಲ್ಲಿ ಹೃದಯಾಘಾತ ಬರೋ ಚಾನ್ಸಸ್ ಭಾಳ ಜಾಸ್ತಿ. ಎಣ್ಣೆ, ಬೆಣ್ಣೆ, ತುಪ್ಪ, ಎಣ್ಣೆಯಲ್ಲಿ ಕರೆದಿದ್ದು ಜಾಸ್ತಿ ತಗೊಳ್ತೀರಾ. ಹೊರಗಡೆ ನೀವು ಹೇಳ್ದಂಗೆ PG ಇರ್ತಾರೆ, ಇವರೆಲ್ಲರೂ ಹಾಸ್ಟೆಲಲ್ಲಿರ್ತಾರೆ.
ಆಯಿಲ್ ಫುಡ್ಡು, ಫ್ರೈಡ್ ಫುಡ್, ಆಮೇಲೆ ಹೊರಗಡೆ ನೀವು ಈ ವನಸ್ಪತಿ ಡಾಲ್ಡಾ ಇದರಿಂದ ರಿಫೈನ್ಡ್ ಆಯಿಲಲ್ಲಿ ಪ್ರಿಪೇರ್ ಮಾಡೋದು ಭಾಳ ಜಾಸ್ತಿ. ಅದರಲ್ಲಿ ಟೇಸ್ಟಿ ಇರುತ್ತೆ, ಬಟ್ ಏನಾಗುತ್ತೆ ಅಂದರೆ ಅದು ಒಂದು ಡೇಗಿನ ಜಾಸ್ತಿ ಆಯಿಲ್ ರಿಯೂಸ್ ಮಾಡಿ ಮಾಡಿ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಆಗ್ಬಿಡುತ್ತೆ. ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಆಯಿತು ಅಂದರೆ ಅದರಲ್ಲಿ ಕೊಬ್ಬಿನಂಶ ಭಾಳ ಜಾಸ್ತಿ ಇರುತ್ತೆ. ಆಮೇಲೆ ಹೈ ಕಾರ್ಬೋಹೈಡ್ರೇಟ್ ಇಂಟೇಕ್, ಲೆಸ್ ಆಫ್ ಪ್ರೋಟೀನ್ ಇಂಟೇಕ್, ಜಾಸ್ತಿ ಸ್ವೀಟ್ಸು, ಜಾಸ್ತಿ ಫಾಸ್ಟ್ ಫುಡ್ಸ್, ಇದರಲ್ಲಿ ನಮಗೆ ರುಚಿಕರ ಜಾಸ್ತಿ ಕಾಣುತ್ತೆ. ಅದರ ರುಚಿ ಜಾಸ್ತಿ ಕಂಡಾಗ ನಾವು ಜಾಸ್ತಿ ತಿಂದಷ್ಟು ಬಟ್ ಎಕ್ಸರ್ಸೈಸ್ ಇಲ್ಲ. ನಮ್ಮ ಪೂರ್ವಿಕರು ಮಾಡ್ತಿದ್ದಂಗೆ ಅವರು ಜಾಸ್ತಿ ತಿಂದರೂ ಕೂಡ ಜಾಸ್ತಿ ಎಕ್ಸರ್ಸೈಸ್ ಮಾಡ್ತಾಯಿದ್ರು. ಇವಾಗ ನಮ್ಮಲ್ಲಿ ತಿಂದಿದ್ದು ಜಾಸ್ತಿ ಆಗಿದೆ, ಕರಗಿಸ್ಕೊಳ್ಳೋದು ಕಡಿಮೆ ಆಗಿದೆ, ಬೊಜ್ಜು ಜಾಸ್ತಿ. ಒಬೇಸಿಟಿ ಈಸ್ ಎ ವೆರಿ ಬಿಗ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಡೆವಲಪಿಂಗ್ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅನ್ನೋದಕ್ಕೆ. ಆದ್ದರಿಂದ ಆಹಾರ ಸೇವನೆಯಲ್ಲಿ ಈಗ ಗೌರ್ಮೆಂಟ್ ಮಾಡಿದ್ದೇ ಆಗಲಿ, ಸಿರಿಧಾನ್ಯಗಳು ವೆರಿ ಗುಡ್, ರಾಗಿ ವೆರಿ ಗುಡ್. ಸೊ ಅದರ ಸೇವನೆಯನ್ನು ಕೂಡ ಎಲ್ಲರೂ ಜಾಸ್ತಿ ಮಾಡಬೇಕಾಗುತ್ತೆ. ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಮಾಡಬೇಕಾಗತ್ತೆ, ರಿಫೈನ್ಡ್ ಆಯಿಲ್ಗಳು ಕಡಿಮೆ ಮಾಡಬೇಕಾಗತ್ತೆ. ಇದೆಲ್ಲ ಮಾಡಿ ಬೆಣ್ಣೆ ತುಪ್ಪವನ್ನು ಭಾಳ ಮಿತವಾಗಿ ಬಳಸಿ, ಎಷ್ಟು ಕಡಿಮೆ ಬಳಸಿದ್ರೆ ಅಷ್ಟು ಒಳ್ಳೆಯದು. ಆಮೇಲೆ ನಾನ್ ವೆಜ್ ತಿನ್ನೋರಲ್ಲಿ ರೆಡ್ ಮೀಟನ್ನು ಕಡಿಮೆ ಮಾಡಿ ವೈಟ್ ಮೀಟನ್ನು ಉಪಯೋಗಿಸಿ ಅದರಲ್ಲಿ ಮಾಡುವಾಗ ಫ್ರೈ ಅದೆಲ್ಲ ಮಾಡೋದು ಕಡಿಮೆ ಮಾಡಿ. ಇನ್ನೊಂದೇನೆಂದರೆ ಈಗ ಈ ಸ್ವಿಗ್ಗಿ, ಝೊಮ್ಯಾಟೊಗಳು ಬಂದಮೇಲೆ ಹೊರಗಡೆಯಿಂದ ತರಿಸೋ ಫುಡ್ ಜಾಸ್ತಿ ಆಗಿದೆ. ಆ್ಯಂಡ್ ಮೋರ್ ಯು ಸ್ಟಾರ್ಟ್ ಈಟಿಂಗ್ ಹೋಟೆಲ್ ಇಂಡಸ್ಟ್ರಿ ಎಲ್ಲ ಫುಡ್ಡನ್ನು ಟೇಸ್ಟಿಯಾಗಿ ಮಾಡಿದ್ರೆ ಜಾಸ್ತಿ ಸೇಲ್ ಆಗುತ್ತೆ. ಹೌದು, ನಾವು ಈಗ ಎಷ್ಟು ನೀವು ಮನೇಲಿ ಸೇವನೆ ಮಾಡ್ತಿರೋ ಅದು ಒಳ್ಳೆಯದೇ, ಯಾಕೆಂದರೆ ನಾವು ಹೆಲ್ತಿಯಾಗಿ ಪ್ರಿಪೇರ್ ಮಾಡ್ತೀವಿ. ಹೊರಗಡೆ ಫುಡ್ಡು ಟೇಸ್ಟಿಯಾಗಿ ಯಾಕಿರುತ್ತೆ ಅಂದರೆ ಅದರಲ್ಲಿ ಸಾಲ್ಟ್ ಜಾಸ್ತಿ ಇರುತ್ತೆ, ಆಯಿಲ್ ಫ್ರೈ ಇದೆಲ್ಲ ಜಾಸ್ತಿ ಇರುತ್ತೆ. ಅದರಿಂದ ಎಷ್ಟು ಚೆನ್ನಾಗಿ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿ ಸೇವನೆ ಮಾಡ್ತೀರೋ ಅದು ಭಾಳ ಒಳ್ಳೇದು ಅನಿಸುತ್ತೆ. ಆದರೂ ಕೂಡ ಈಗಿನ ಜೀವನ ಶೈಲಿಯಲ್ಲಿ ಕಷ್ಟ, ಮನೆಯಲ್ಲಿ ನೀವು ಮಾಡೋಕ್ಕಿರಲ್ಲ, ಹೊರಗಡೆನೇ ಊಟ ಮಾಡಬೇಕು, ಹೊರಗಡೆನೇ ತಿನ್ನಬೇಕು, ವರ್ಕ್ ಸ್ಟ್ರೆಸ್ಸು, ಇದರಿಂದ. ಇನ್ನು ಶುಗರ್, BP, ಹಾಗೆ ನೀವು ಹೇಳ್ತಿರೋ ಒಬೆಸಿಟಿ ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತಿದ್ರಿ ಹೃದಯಾಘಾತಕ್ಕೆ. ಯಾವ ರೀತಿ ಅಂತ ವಿವರಿಸೋದಾದರೆ? ಒಬೆಸಿಟಿ ಅಂತ ಹೇಳಿದ್ರೆ ಇವಾಗ ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ. ಬಾಡಿ ಮಾಸ್ ಇಂಡೆಕ್ಸ್ 25 ಹೋಗ್ತಾ ಇದ್ದಂಗೆ ಒಬೆಸಿಟಿ ಅಂತ ಹೇಳ್ತೀವಿ. ವೆಯ್ಟ್, ಹೈಟ್ ಮೆಷರ್ ಮಾಡಿ ಬಾಡಿ ಮಾಸ್ ಇಂಡೆಕ್ಸ್ ಕೊಡ್ತಾರೆ. ಇವಾಗ 1 kg ನೀವು ವೆಯ್ಟ್ ಜಾಸ್ತಿ ಆದರೆ 2 ಮಿಲಿಮೀಟರ್ BP ಜಾಸ್ತಿ ಆಗುತ್ತೆ, 2 ಮಿಲಿಗ್ರಾಮ್ ಶುಗರ್ ಜಾಸ್ತಿ ಆಗುತ್ತೆ, 2 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಜಾಸ್ತಿ. ನೀವು 10 kg ಜಾಸ್ತಿ ಇದ್ದರೆ ಅಲ್ಲೇ ಬಂದ್ಬಿಡ್ತು ನಿಮಗೆ 20 ಮಿಲಿಮೀಟರ್ BP, 20 ಮಿಲಿಗ್ರಾಮ್ ಶುಗರು, 20 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್. ಆದ್ದರಿಂದ ಇದೆಲ್ಲ ಹೃದಯ ಅವೆಲ್ಲ ನಿಮ್ಮ ಎಷ್ಟು ವೆಯ್ಟ್ ಜಾಸ್ತಿಯೋ ಅಲ್ಲೋ ಹಾರ್ಟ್ ಅಷ್ಟು ಜಾಸ್ತಿ ಕೆಲಸ ಮಾಡಬೇಕು. ಸೊ ಅದ್ರ ಮೇಲೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ವೆಯ್ಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಶುಗರ್, BP ಆ್ಯಂಡ್ ಕೊಲೆಸ್ಟ್ರಾಲ್. ಆದ್ದರಿಂದ ನೀವು ಎಷ್ಟು ಚೆನ್ನಾಗಿ ನಿಮ್ಮ ವೆಯ್ಟ್ನ ಕಂಟ್ರೋಲಲ್ಲಿ ಇಟ್ಕೋತೀರೋ, 3 ರಿಸ್ಕ್ ಫ್ಯಾಕ್ಟರ್ಸು BP, ಶುಗರ್, ಕೊಲೆಸ್ಟ್ರಾಲ್ ಭಾಳ ಈಸಿಯಾಗಿ ಕಂಟ್ರೋಲಿಗೆ ಬರುತ್ತೆ. ಇನ್ನು ಜೆನೆಟಿಕ್ಸ್ ಅನ್ನೋದು ಕೂಡ ಹೃದಯಾಘಾತಕ್ಕೆ ಒಂದು ಕಾರಣ ಅಂತ ಹೇಳ್ತಾ ಇದ್ರಿ ನೀವು ಆವಾಗಲೇ. ಈಗ ಫ್ಯಾಮಿಲಿಯಲ್ಲಿ ಯಾರೋ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದಾಗ ಅವ್ರ ಫ್ಯಾಮಿಲಿಯವರು, ಮಗನು ಅಥವಾ ಮಗಳು, ಯಾವಾಗ ಈ ಹಾರ್ಟ್ ಚೆಕಪ್ ಅನ್ನುವಂಥದ್ದು, ಹೆಲ್ತ್ ಚೆಕಪ್ ಅನ್ನುವಂಥದ್ದನ್ನ ಮಾಡಿಸ್ಬೇಕು? ನಾವು ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳಿದ್ವಲ್ಲ, ಈ ರಿಸ್ಕ್ ಫ್ಯಾಕ್ಟರ್ಸ್ ಎಷ್ಟು ಜಾಸ್ತಿ ಇದೆಯೋ ನೀವು ಅಷ್ಟು ಜಲ್ದಿ ಚೆಕಪ್ ಮಾಡಿಸ್ಕೋಬೇಕಾಗುತ್ತೆ. ಸಪೋಸ್ BP, ಶುಗರು, ಕೊಲೆಸ್ಟ್ರಾಲು, ಸ್ಮೋಕಿಂಗ್, ಒಬೇಸಿಟಿ, ಲ್ಯಾಕ್ ಆಫ್ ಎಕ್ಸರ್ಸೈಸ್, ಇದೆಲ್ಲದಕ್ಕೂ ಒಂದೊಂದು ಪಾಯಿಂಟ್ ಕೊಡ್ತಾ ಹೋದರೆ ನೀವು ಎಷ್ಟು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದೆ ನಿಮ್ಗೆ ಅಷ್ಟು ಚಾನ್ಸಸ್ ಆಫ್ ಡೆವಲಪಿಂಗ್ ಹೃದಯಾಘಾತ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹೃದಯಾಘಾತ ಇದ್ದರೆ ಅದಕ್ಕೂ ಒಂದು ಎಕ್ಸ್ಟ್ರಾ ಪಾಯಿಂಟ್. ಇದೆಲ್ಲ ನೀವು ನೋಡಿಕೊಂಡ್ರೆ, ನೀವು 40 ವರ್ಷ ಸ್ಮೋಕಿಂಗ್ ಮಾಡ್ತಾನೆ, ಮನೇಲಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಅಂದರೆ 3 ರಿಸ್ಕ್ ಫ್ಯಾಕ್ಟರ್ ಆಗೋಯ್ತು. ಏಜು, ಮೇಲ್, ಇದು. ಸೊ ಅವರು ಯಂಗರ್ ಏಜಲ್ಲೇ 35ಕ್ಕೆ ಇದಕ್ಕೆ ಶುರು ಮಾಡಬೇಕು. ಸಪೋಸ್ ನೀವು ನಿಮ್ಮ ಮನೇಲಿ ಯಾರಿಗಾದ್ರೂ ಹೃದಯಾಘಾತ 50-55 ವರ್ಷಕ್ಕೆ ಬಂದಿದ್ದರೆ, ನೀವು ಕೂಡ ನೀವು ಮಗನೋ ಮಗಳೋ ಅಥವಾ ಇದಾಗಿದ್ದರೆ 35ಕ್ಕೆ ಶುರು ಮಾಡಬೇಕಾಗುತ್ತೆ. ಸೊ ನೀವು ಎಷ್ಟು ಜಲ್ದಿ ಚೆಕಪ್ ಮಾಡಿಸ್ಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀರೋ ಒಳ್ಳೆಯದು. ಅಂದರೆ ಏನು, ಸಪೋಸ್ ನಿಮ್ಮ ಮಗ 20 ವರ್ಷ ಇದ್ದಾನೆ, ಆಲ್ರೆಡಿ ಫಾದರ್ಗೆ ಯಾರಿಗೋ ಹೃದಯಾಘಾತ ಬಂದಿದೆ, ಅವನು ಯಂಗರ್ ಏಜಲ್ಲೇ ಸ್ಪೋರ್ಟ್ಸ್ಗೆ ಹಾಕಬೇಕು. ಅವನಿಗೆ ಯಂಗರ್ ಏಜ್ಗೆ ಹೆಲ್ತಿ ಡಯಟ್ ಬಗ್ಗೆ ತಿಳುವಳಿಕೆ ಕೊಡಬೇಕಾಗುತ್ತೆ. ಯಂಗರ್ ಏಜಲ್ಲೇ ಎಕ್ಸರ್ಸೈಸ್ ಮಾಡಿ, BP, ಶುಗರ್, ನೀವು 25 ವರ್ಷ ಇದ್ದರೂ ಕೂಡ BP, ಶುಗರ್, ಕೊಲೆಸ್ಟ್ರಾಲ್ 25 ವರ್ಷಕ್ಕೆ ಚೆಕಿಂಗ್ ಮಾಡೋಕ್ಕೆ ಶುರು ಮಾಡಿ. ಆವಾಗಿಂದನೇ ಅಳವಡಿಕೆ ಕೊಟ್ಟು ನಿಮಗೆ ಜೀನ್ಸಲ್ಲಿ ತೊಂದರೆ ಇದೆ, ನಿಮ್ಮ ಫ್ಯಾಮಿಲಿಯಲ್ಲಿ ಈ ಜೀನ್ಸ್ ಇರೋದ್ರಿಂದ ನಿಮಗೆ ಬರೋ ಚಾನ್ಸಸ್ ಜಾಸ್ತಿ. ಆದ್ದರಿಂದ ನೀವು ಅದನ್ನು ಆಗಿಂದ ಅವ್ರಿಗೆ ತಲೆಯಲ್ಲಿ ಆಗ್ತಾ ಇದ್ದರೆ ಅವರು ಮುಂದೆ ಬೆಳವಣಿಗೆ ಆಗ್ತಾ ಅವರು ಕೂಡ ಹೆಲ್ತಿ ಲೈಫ್ ಸ್ಟೈಲ್ಗೆ ಹೋಗ್ತಾರೆ.
ಆದ್ದರಿಂದ ನೀವು ಕೆಲವು ಫ್ಯಾಮಿಲೀಸ್ ಇದೆ 25-30 ವರ್ಷಕ್ಕೆ ಹೃದಯಾಘಾತ ಆಗೋದು. ಅಂಥವ್ರಿಗೆ ನಾವು ಹೇಳ್ತೀವಿ 18 ವರ್ಷಕ್ಕೆ ಸ್ಟಾರ್ಟ್ ಪುಟ್ಟಿಂಗ್ ದೆಮ್, ಅವ್ರನ್ನ ಸ್ಪೋರ್ಟ್ಸ್ಗೆ ಹಾಕಿ ಎಕ್ಸರ್ಸೈಸ್ ಮಾಡಿಸಿ ಜಿಮ್ಮಿಗೆ ಕಳಿಸಿ, ಆಮೇಲೆ ಅವ್ರಿಗೂ ಹೆಲ್ತ್ ಚೆಕಪ್ಸ್ 20 ವರ್ಷಕ್ಕೆ ಶುರು ಮಾಡಿ ಅಂತೆಲ್ಲ ಮಾಡಬೇಕಾಗತ್ತೆ. ಹೀಗೆ ಹೃದಯಾಘಾತದ ಏಜ್ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಕೂಡ ಒಂದಷ್ಟು ತಿಳುವಳಿಕೆ ತಲೆಯಲ್ಲಿ ಹೋಗ್ತಾ ಇದ್ದರೆ ಎಕ್ಸರ್ಸೈಸ್ ಇಸ್ ಗುಡ್, ಇದು ಮಾಡೋದ್ರಿಂದ ನಿಮಗೆ ಹೃದಯಾಘಾತ ಚಾನ್ಸಸ್ ಕಡಿಮೆ ಇರುತ್ತೆ, ಏನೇನು ತಿನ್ನಬೇಕು ಅನ್ನೋದ್ರ ಬಗ್ಗೆ ಏನೋ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದರೆ ಚೆಕಪ್ಸ್ ಆರ್ ಗುಡ್. ಎಲ್ಲರೂ ಏನು ಹೇಳ್ಕೊಡ್ತಾರೆ, ನಾನು ಕಾಯಿಲೆ ಬಂದ ಮೇಲೆ ಚೆಕಪ್ ಮಾಡ್ಕೊತೀನಿ, ದ ಪ್ರಿವೆನ್ಷನ್ ಈಸ್ ವೆರಿ ಗುಡ್, ಚೆಕಪ್ ಮಾಡ್ಕೊಳ್ಳಿ ಅನ್ನೋದನ್ನು ಕೂಡ ನಾವು ತಿಳುವಳಿಕೆ ಕೊಡ್ತಾ ಇದ್ದರೆ ನಾವು ಮಾಧ್ಯಮಗಳ ಮೂಲಕ ಅವರು ಓಕೆ ಇದು ಕಾಯಿಲೆ ಅಲ್ಲ, ನಾನು ರೆಡಿ ಈಗಲಿಂದನೇ ಪ್ರಿಪೇರ್ ಆಗ್ಬೋದು, ಇಟ್ಸ್ ನಾಟ್ ಎ ಬಿಗ್ ಥಿಂಗ್ ಅನ್ನೋದು ಗೊತ್ತಾಗಬೇಕು ಅಂತ ನನ್ನದು ಒಂದು ಮಾತು ಅಂತ. ಓಕೆ ಡಾಕ್ಟರ್, ಇನ್ನೊಂದು ಕ್ವೆಶನ್ ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್ ಬಂದಾಗ ಒಂದಿಷ್ಟು ಸಿಂಪ್ಟಮ್ಸ್ಗಳು ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ? ಹೃದಯಾಘಾತ ಬಂದಾಗ ಎದೆ ಉರಿ ಅಥವಾ ಎದೆ ನೋವು ಬರ್ಬೋದು, ಸೆಂಟ್ರ್ ಬರ್ಬೋದು, ಲೆಫ್ಟಲ್ಲಿ ಬರ್ಬೋದು, ರೈಟ್ ಬರ್ಬೋದು, ಇಲ್ಲಿ ಕುತ್ತಿಗೆವರೆಗೂ ಜಾವರೆಗೂ ಬರ್ಬೋದು, ಒಕ್ಕಳವರೆಗೂ ಬರ್ಬೋದು. ನೋವು ಎಡಗೈ ಬಲಗೈ ಅಥವಾ ಬೆನ್ನಿಗೂ ಕೂಡ ನಾವೇನು ರೇಡಿಯೇಷನ್ ಅಂದರೆ ಏನು ಅಂದರೆ ಅಲ್ಲಿವರೆಗೂ ಹೋಗ್ಬೋದು ನೋವು. ಎದೆ ನೋವು, ಎದೆ ಉರಿ ಅಥವಾ ನೋವು ಬರ್ಬೋದು. ಅಂದರೆ ಇನ್ನೊಂದು ಏನಂದರೆ ಇದು ಗ್ಯಾಸ್ಟ್ರಿಕ್ ಥರನೇ ಕಾಣುತ್ತೆ. 100 ಜನರಲ್ಲಿ 20 ಜನ ಇದು ಗ್ಯಾಸ್ಟ್ರಿಕ್ ಸಿಂಪ್ಟಮ್ ಅಂತ ಕನ್ಫ್ಯೂಸ್ ಮಾಡ್ಕೋತಾರೆ, ಆಮೇಲೆ ಹಾಸ್ಪಿಟ್ಲ್ಗೆ ಹೋಗೋದೇ ಇಲ್ಲ, ಗ್ಯಾಸ್ಟ್ರಿಕ್ ಸಿಂಪ್ಟಮ್ ಇದೆ, ನಂಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳ್ಬಿಟ್ಟು. ಎರಡನೇದು ಉಸಿರಾಡೋ ತೊಂದರೆ ಬರ್ಬೋದು. ಉಸಿರಾಡೋ ತೊಂದರೆ ಏನಂತ ಹೇಳಿದ್ರೆ ಸಡನ್ನಾಗಿ ಉಸಿರಾಡೋದಕ್ಕೆ ಸ್ವಲ್ಪ ನಡೆದ್ರೆ ಮೆಟ್ಲತ್ತಕ್ಕೆ ಹೋದರೆ ಉಸಿರಾಡೋ ತೊಂದರೆ ಬರೋದು, ಆ ಥರ ಎಲ್ಲ ಆಗುತ್ತೆ. ಮೂರನೇದು ತಲೆ ಚಕ್ಕರ್ ಬಂದು ಕಣ್ಣು ಬರೋ ಥರ ಬರ್ಬೋದು, ಅಥವಾ ಎದೆ ಹೊಡ್ಕೊಳ್ಳೋದು, ಡಬ 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 ಅಂತ ಹೊಡ್ಕೊಳ್ಳೋದು, ಇದು ಬರ್ಬೋದು. ಕೆಲವರಿಗೆ 100 ಜನರಲ್ಲಿ ಒಂದು 20 ಜನ 30 ಜನಕ್ಕೆ ಬರೀ ಎದೆ ನೋವು ವಿತ್ ಸ್ವೆಟ್ಟಿಂಗ್, ಬೆವರು ಬರ್ಬೋದು. ಕೆಲವ್ರು ಏನು ಅನ್ಕೋತಾರೆ, ನಂಗೆ ಸ್ವೆಟ್ಟಿಂಗ್ ಬರಲೇ ಇಲ್ಲ ಅದರಿಂದ ಅದು ಹೃದಯಾಘಾತ ಅಲ್ಲ ಅನ್ನೋದು ತಪ್ಪು. ಎಲ್ರಿಗೂ ಸ್ವೆಟ್ಟಿಂಗ್ ಬರೋಲ್ಲ, ಕೆಲವ್ರಿಗೆ ಮಾತ್ರ ಬರುತ್ತೆ. ಸೊ ಭಾಳ ಸುಸ್ತಾಗಿ ಟಯರ್ಡ್ ಆಗೋದು, ಇದೆಲ್ಲ ಹೃದಯಾಘಾತ ಅಥವಾ ಹೃದಯ ವೀಕ್ನೆಸ್ ಆಗಿರೋ ಅಥವಾ ಹಾರ್ಟ್ ಫೇಲ್ಯೂರ್ ಆಗಿರೋ ಸೂಚನೆಗಳು ಇರುತ್ತೆ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಗ್ಯಾಸ್ಟ್ರಿಕ್ಕಿಗೂ ಮತ್ತು ಹೃದಯಾಘಾತಕ್ಕೂ ಎರಡೂ ಟೈಮಲ್ಲೂ ಕೂಡ ಪೇಯ್ನ್ ಬರುತ್ತೆ. ನಾನು ಕೇಳಿದಾಗ ಎಷ್ಟೊಂದು ಜನ ಗ್ಯಾಸ್ಟ್ರಿಕ್ ಪೇಯ್ನ್ ಅಂತ ಅಂದ್ಕೊಂಡು ಅದು ಹಾರ್ಟ್ ಅಟ್ಯಾಕ್ ಪೇಯ್ನ್ ಕೂಡ ಆಗಿರುವಂಥದ್ದಿದೆ. ಸೊ ನಮ್ಗೆ ಅವೆರಡೂ ಚೇಂಜಸ್ ಹೆಂಗೆ ಗೊತ್ತಾಗುತ್ತೆ ಅಂತ? ಇದು ಗ್ಯಾಸ್ಟ್ರಿಕ್ ಪೇಯ್ನು ಅಥವಾ ಇದು ಹೃದಯಾಘಾತದ ಪೇಯ್ನು ಅಂತ ಗೊತ್ತಾಗೋದಾದ್ರೆ ಹೇಗೂ ಆಗುತ್ತೆ? ಗೊತ್ತಾಗಲ್ಲ. ಭಾಳ ಜನ ಎಕ್ಸ್ಪರ್ಟ್ಸ್ಗೂ ಕೂಡ ನನಗೆ ಎದೆ ಉರಿ ಇದೆ, ಇದು ಹಾರ್ಟ್ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ನಾವು ಕೂಡ ಹೇಳೋಕ್ಕಾಗಲ್ಲ. ನಾವು ಕೂಡ ಕೆಲವು ಟೆಸ್ಟ್ ಮಾಡಲೇಬೇಕು. ECG ಮಾಡ್ತೀವಿ, ಎಕೋ ಮಾಡ್ತೀವಿ, ಟ್ರೋಪೋನಿನ್ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಇದೆಲ್ಲ ಮಾಡಿಬಿಟ್ಟು ಇದೆಲ್ಲ ಆದಮೇಲೆ ಇದೆಲ್ಲ ನಾರ್ಮಲ್ ಇದೆ ಅಂದಮೇಲೆ ಓಕೆ ಇದು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಆದ್ದರಿಂದ ಕೆಲವು ಸತಿ ಹೇಳೋದಕ್ಕಾಗೋದೇ ಇಲ್ಲ. ಗ್ಯಾಸ್ಟ್ರಿಕ್ ಸಿಂಪ್ಟಮ್ಮು ಸೆಂಟ್ರಲ್ಲೇ ಎದೆ ಉರಿ ಥರನೇ ಬರುತ್ತೆ, ಹೃದಯಾಘಾತನೂ ಎದೆ ಉರಿನ ಥರನೇ ಬರುತ್ತೆ. ಸಡನ್ನಾಗಿ ಬಂದಿದೆ, ಇಷ್ಟು ದಿವಸ ಇರಲಿಲ್ಲ, ಸೊ ಹಾರ್ಟ್ ತಿರ್ಬೋದು ಅಂತ ಸೂಚನೆ. ಬಟ್ ನಾವು ಕೂಡ ಖಚಿತವಾಗಿ ಹೇಳೋದಕ್ಕಾಗಲ್ಲ. ಟೆಸ್ಟ್ ಮಾಡಿದ್ಮೇಲೆ ಕೂಡ ನಾವು ಹೇಳಬೇಕಾಗತ್ತೆ ಇದು ಗ್ಯಾಸ್ಟ್ರಿಕ್ ಅಲ್ಲ, ಇದು ಹೃದಯಾಘಾತ ಆ ಥರ. ಸೊ ಅದರಿಂದ ನಿಮಗೇನೋ ಸಡನ್ನಾಗಿ ಎದೆ ಉರಿ ಬಂತು, ಇಲ್ಲಿಂದ ಹೊಕ್ಕಳಿಂದ ಮೇಲೆ ಉರಿ ಥರ ಬರ್ತಾ ಇದೆ, ಇದೆಲ್ಲ ಬಂದರೆ ನೀವು ಹೋಗಿ ಒಂದು ECG ಮಾಡ್ಕೊಳ್ಳಿ. ಆಮೇಲೆ ನೀವೇನೋ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ಳಿ, ಅದು ಭಾಳ ಒಳ್ಳೆಯ ಸೂಚನೆ. ಇಲ್ದಿದ್ರೆ ನಿಮ್ಮನ್ನಷ್ಟಕ್ಕೆ ನೀವೇ ಗ್ಯಾಸ್ಟ್ರಿಕ್ ಅಂದ್ಕೊಂಡು ಟ್ರೀಟ್ ಮಾಡೋದು ತಪ್ಪಾಗ್ಬಿಡುತ್ತೆ. ಈಗ ಹೇಳ್ತಾ ಇದ್ರಿ, ಅಂದರೆ ಈಗ ಬಂದಿರೋ ರಿಪೋರ್ಟ್ಗಳ ಪ್ರಕಾರನೂ ಕೂಡ ಡ್ರೈವರ್ಸಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ಳುತ್ತೆ ಅಂತ. ಹಾಗೆ ಪೊಲ್ಯೂಷನಿಂದನೂ ಕೂಡ ಟ್ರಾಫಿಕ್ ಪೊಲೀಸರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೋಬಹುದು. ಬಟ್ ಆದರೆ ಅವರ ವೃತ್ತಿ ಜೀವನನೇ ಅದಾಗಿರುತ್ತೆ, ಅದರಿಂದ ಅವ್ರು ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ. ಸೊ ಹಾಗಾಗಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವರು ವಹಿಸ್ಬೋದು ಅಂತ? ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿದ್ರೆ ಅವ್ರ ಲೈಫ್ ಸ್ಟೈಲ್ ಆ ಥರ ಇರೋದ್ರಿಂದ ಸ್ವಲ್ಪ ಫುಡ್ ಬಗ್ಗೆ ಗಮನ ಕೊಡಿ. ನೀವೇನು ತಿಂತಾ ಇದ್ದೀರಾ ಅದರಲ್ಲಿ ಹೆಲ್ತಿ ಲೈಫ್ ಸ್ಟೈಲ್, ಹೆಲ್ತಿ ಯಾವ ಕಡೆ ನಿಮಗೆಲ್ಲ ಸ್ವಲ್ಪ ಆಯಿಲ್ ಫ್ರೈಡ್ ಐಟಮ್ಮು ಆ ಥರ ಇಲ್ಲದೆ ಇರೋದಕ್ಕೆ ಕೊಡ್ತಾರೆ, ಅದು ಇದು ಮಾಡಿ. ಎರಡನೇದು AC ಕಾರ್ ಇದ್ದರೆ AC ಹಾಕ್ಕೊಳ್ಳಿ, ಮಾಸ್ಕ್ ಹಾಕ್ಕೊಂಡು ನೀವು ಪೊಲ್ಯೂಷನ್ ಪ್ರಿವೆನ್ಷನ್ ಮಾಡ್ಕೊಳ್ಳಿ. ಆಮೇಲೆ ನಿದ್ದೆ ಕರೆಕ್ಟ್ ಟೈಮಿಗೆ ಮಾಡೋಕ್ಕೆ ಟ್ರೈ ಮಾಡಿ. ಆಗಲಿಕ್ಕಿಲ್ಲ, ಬಟ್ ಆದರೂ ಟ್ರೈ ಮಾಡೋದು ಒಳ್ಳೆಯದು. ಮೂರನೇ ವಿಷಯ ಅಂತ ಹೇಳಿದ್ರೆ ಒಂದು ಸತಿ ಚೆಕಪ್ ಮಾಡಿಸ್ಕೊಳ್ಳೋದು ಭಾಳ ಉತ್ತಮ. ವರ್ಷಕ್ಕೊಂದು ಸತಿ BP, ಶುಗರು, ಕೊಲೆಸ್ಟ್ರಾಲ್ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟನ್ನು ತೊಗೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ನೀವು ಪೊಲ್ಯೂಷನ್ ಎಕ್ಸ್ಪೋಜರ್ ಜಾಸ್ತಿ ಇರೋದ್ರಿಂದ ಆಮೇಲೆ ಟ್ರಾವೆಲಿಂಗ್ ಇರಲಿರ್ತಾರೆ, ಯಾವುದೋ ಜಾಗ ಎಲ್ಲೋ ಡಾಕ್ಟ್ರನ್ನ ಹೋಗಿ ನೋಡಬೇಕು, ನಿಮ್ಮ ಡಾಕ್ಟ್ರ್ ನಿಮಗೆ ಸಿಗಲಿಕ್ಕಿಲ್ಲ. ಆದ್ದರಿಂದ ನೀವು BP, ಶುಗರು, ಕೊಲೆಸ್ಟ್ರಾಲು ವರ್ಷಕ್ಕೆ ಒಂದು ಸತಿ, 40 ವರ್ಷಕ್ಕಿಂತ ಕಡಿಮೆ ಇದ್ದರೆ ವರ್ಷಕ್ಕೆ ಒಂದು ಸತಿ ಚೆಕ್ ಮಾಡಿ, 40 ವರ್ಷಕ್ಕಿಂತ ಮೇಲಿದ್ದರೆ ವರ್ಷಕ್ಕೆ 2-3 ಸತಿ ಚೆಕಪ್ ಮಾಡ್ಕೊಳ್ಳಿ.
ಬಿ ಪಿ ಶುಗರ್ ಹೈ ಇದ್ದರೆ ಅವ್ರು ಕೊಟ್ಟಿರೋ ಮಾತ್ರೆ ತೊಗೊಂಡು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಮೋಸ್ಟ್ಲಿ ನೀವು ನಿದ್ದೆ ಕಡಿಮೆ ಮಾಡ್ತೀರಾ, ಬಿ ಪಿ ಶುಗರ್ ಹೈ ಇರುತ್ತೆ, ಕರೆಕ್ಟ್ ಟೈಮಿಗೆ ಮಾತ್ರೆ ತೊಗೊಳಕ್ಕಾಗಲ್ಲ, ಅದ್ರ ಬಗ್ಗೆ ಗಮನ ಕೊಟ್ಟು ಕರೆಕ್ಟ್ ಟೈಮ್ಗೆ ತಗೊಂಡು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಭಾಳ ಉತ್ತಮ ಆಗುತ್ತೆ. ಯಾವಾಗ ಒಂದ್ಸತಿ ಹಾರ್ಟ್ ಚೆಕಪ್ ಆಗಿರಬಹುದು ಅಥವಾ ಬಾಡಿ ಚೆಕಪ್ನ ಯಾವಾಗ ಮಾಡಿಸ್ತಾ ಇರಬೇಕು ಅಂತ? ನಾವು ಹೇಳ್ದಂಗೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದ್ದರೆ ಜಲ್ದಿ ಮಾಡಿಸಿ. 35 ವರ್ಷ 40 ವರ್ಷ ಮೊದಲೇ ಹೇಳ್ತಾ ಇದ್ದೀವಿ. ಇವಾಗ ನ್ಯೂ ವರ್ಡ್ ಏನಂದರೆ 40 ನ್ಯೂ 60. ಮೊದಲೆಲ್ಲ 60ಗೆ ಚೆಕಪ್ ಮಾಡೋದು, ಈಗ 40ಗೆ ಮಾಡಬೇಕಾಗತ್ತೆ. ಸಪೋಸ್ ನಿಮ್ಗೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದೆ, ಬಿ ಪಿ ಶುಗರ್ 35ಕ್ಕೆ ಬಂದುಬಿಟ್ಟಿದೆ, ನೀವು ಜಲ್ದಿ ಶುರು ಮಾಡ್ಕೊಳ್ಳಿ. ಎಲ್ಲರೂ ಶುಗರ್ ಚೆಕ್ ಮಾಡಿ, ಬಿ ಪಿ ಚೆಕ್ ಮಾಡಿ, ಕೊಲೆಸ್ಟ್ರಾಲ್ ಚೆಕ್ ಮಾಡಿ, ಅದಕ್ಕೆ ತಕ್ಕಂಗೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಭಾಳ ಉತ್ತಮ. ಇದು ಕಂಟ್ರೋಲ್ ಮಾಡಿದ್ರೆ ಹೃದಯಾಘಾತ ಬರೋ ಚಾನ್ಸಸ್ನ ನಾವು ತಡೆಗಟ್ಟಬೋದು. ಅಂದರೆ ತಡೆಗಟ್ಟೋದಂದರೆ ಝೀರೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಒಂದು 2-5 ವರ್ಷ 10 ವರ್ಷ ಮುಂದಕ್ಕೆ ತಳ್ಳಬೋದು. ಸೊ ನೀವು ಎಷ್ಟು ಚೆನ್ನಾಗಿ ಶುಗರ್, ಬಿ ಪಿ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ತೀರಾ, ಸ್ಮೋಕಿಂಗ್ ಸ್ಟಾಪ್ ಮಾಡ್ತೀರಾ, ಎಕ್ಸರ್ಸೈಸ್ ಮಾಡ್ತೀರಾ, ವೆಯ್ಟ್ ಕಂಟ್ರೋಲ್ ಮಾಡ್ತೀರಾ, ಅದರಿಂದ ಇದಾಗುತ್ತೆ. 40 ವರ್ಷ 45 ವರ್ಷ ಆದಮೇಲೆ ನೀವು ಪ್ರತಿ ವರ್ಷಕ್ಕೊಂದ್ಸತಿ ಮಾಡ್ತೀರಾ. 50 ವರ್ಷ ಆದಮೇಲೆ 6 ತಿಂಗಳಿಗೆ ಮಾಡಬೇಕಾಗತ್ತೆ. 55 ವರ್ಷ 60 ವರ್ಷ ಬರ್ತಾ ಇದ್ದಂಗೆ ಪ್ರತಿ 3 ತಿಂಗಳಿಗೆ ಒಂದ್ಸತಿ ಚೆಕಪ್ ಮಾಡ್ಕೋಬೇಕಾಗತ್ತೆ. ಬೇಸಿಕಲಿ ನಾವೇನು ನೋಡ್ತೀವಿ ಅಂದರೆ ಶುಗರು, ಬಿ ಪಿ, ಕೊಲೆಸ್ಟ್ರಾಲ್ನ ಎಷ್ಟು ಚೆನ್ನಾಗಿ ನೀವು ಕಂಟ್ರೋಲ್ ಇಡ್ತೀರಾ, ಎಷ್ಟು ಚೆನ್ನಾಗಿ ಡಯಾಗ್ನೋಸ್ ಮಾಡಿ ಇದು ಮಾಡ್ತೀರಾ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡಾಕ್ಟರ್, ನಾನು ಯಾವಾಗಲೇ ಹೇಳ್ತಿದ್ದಾಗೆ ಕೂತಲ್ಲೂ ನಿತ್ತಲ್ಲೂ ವಾಕಿಂಗ್ ಮುಗಿಸ್ಕೊಂಡ್ಬಂದ್ರು ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಮೆಡಿಕಲ್ ಸ್ಟೋರಿಗೆ ಹೋಗಿ ಟ್ಯಾಬ್ಲೆಟ್ ತೊಗೊಳ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಅಥವಾ ಎಲ್ಲೋ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಸೊ ಇದನ್ನೆಲ್ಲ ಕೇಳಿ ಬೇರೆ ಜನರು ಕೂಡ ತುಂಬಾ ಆತಂಕಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಬಹುದು. ಸೊ ನಮ್ಮ ವೀಕ್ಷಕರಿಗೆ ಏನಾದರೂ ಸಲಹೆ ಕೊಡೋದಾದರೆ? ಸಲಹೆ ಕೊಡೋದಂದರೆ ಅದೇ, ನೀವು ಆಹಾರ ಪದ್ಧತಿಯನ್ನು ನೋಡ್ಕೊಳ್ಳಿ, ನಿಮ್ಮ ವೆಯ್ಟ್ ಬಗ್ಗೆ ಗಮನ ಕೊಡಿ, ದಿವಸಕ್ಕೆ ಒಂದು 30-40 ಮಿನಿಟ್ಸ್ ಎಕ್ಸರ್ಸೈಸ್ ಬಗ್ಗೆ ಗಮನ ಕೊಡಿ, ವೆಯ್ಟ್ ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳಿ. ಆಮೇಲೆ ನೀವು ನಿದ್ದೆ ಚೆನ್ನಾಗಿ ಮಾಡಿ, ದಿವಸಕ್ಕೆ 7 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಿಮ್ಮ ಬ್ಲಡ್ ಪ್ರೆಷರು ಅದೆಲ್ಲ ಚೆನ್ನಾಗಿ ಕಂಟ್ರೋಲ್ ಇರುತ್ತೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಚೆಕಪ್ಸ್ಗಳನ್ನ ಫ್ರೀಕ್ವೆಂಟಾಗಿ, ನೀವು ವಯಸ್ಸಾಗ್ತಾ ಚೆಕಪ್ ಫ್ರೀಕ್ವೆಂಟಾಗಿ ಬೇಕಾಗುತ್ತೆ. ಫ್ರೀಕ್ವೆಂಟಾಗಿ ಇದು ಮಾಡಿಕೊಂಡು ಎಷ್ಟು ಚೆನ್ನಾಗಿ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ತೀರೋ, ಹೃದಯಾಘಾತ ಬರೋ ಚಾನ್ಸ್ನ ಅಷ್ಟು ದೂರ ನೀವು ಮುಂದೆ ತಳ್ಬೋದು ಅಂತ ನಮ್ಮ ಅಭಿಪ್ರಾಯ. ಸರಿನಾ, ಗೋಲ್ಡನ್ ಅವರ್ ಅಂದರೆ ಏನು ಅಂತ ಇದ್ರ ಬಗ್ಗೆ ವಿವರಿಸೋದಾದರೆ? ಗೋಲ್ಡನ್ ಅವರ್ ಅಂತ ಹೇಳಿದಂದರೆ ಹೃದಯಾಘಾತ ಆದಾಗ ಮೊದಲನೇ ಅವರ್ನ ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಅಂದರೆ ಫಸ್ಟ್ 1 ಅವರಲ್ಲಿ ಹೃದಯಾಘಾತ ಆದಾಗ ಬರೀ 5% ಆಫ್ ದ ಹಾರ್ಟ್ ಮಸಲ್ ಈಸ್ ಡ್ಯಾಮೇಜ್. ಫಸ್ಟ್ 6 ಅವರ್ಸ್ ಆದಮೇಲೆ 25%, 12 ಅವರ್ಸ್ ಆದಮೇಲೆ 50%, 24 ಅವರ್ಸ್ ಆದಮೇಲೆ 90% ಡ್ಯಾಮೇಜ್ ಆಗಿಬಿಡುತ್ತೆ. ಅಂದರೆ ನಾವು ಫಸ್ಟು 1 ಅವರಲ್ಲಿ ನೀವು ಹಾಸ್ಪಿಟಲ್ ರೀಚ್ ಆಗಿ ಜಲ್ದಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಹೃದಯ ಆಲ್ಮೋಸ್ಟ್ ಡ್ಯಾಮೇಜ್ ಆಗ್ದಂಗೆ ಹೊರಗಡೆ ಬಂದ್ಬಿಡುತ್ತೆ. ಅಂತ ಹೇಳಿದ್ರೆ ಏನಂದರೆ, ನೀವು ಹೃದಯಾಘಾತ ಆಗಿದ್ದರೂ ಕೂಡ, ಆಂಜಿಯೋಪ್ಲಾಸ್ಟಿ ಮಾಡಿಸಿದ್ರು ಕೂಡ ದಿವಸ 3-4 ಕಿಲೋಮೀಟ್ರ್ ನಡಿಬೋದು, ಮೆಟ್ಲತ್ಬೋದು, ಓಡಾಡ್ಬೋದು, ಟ್ರಾವೆಲ್ ಮಾಡ್ಬೋದು. ನೀವು ಮೊದಲು ಹೆಂಗೆ ಬದುಕಿದ್ದೀರೋ ಅದಕ್ಕಿಂತ ಚೆನ್ನಾಗೇ ಬದುಕ್ಬೋದು. ಸೊ ಅದರಿಂದ ಗೋಲ್ಡನ್ ಅವರಲ್ಲಿ ಹಾರ್ಟ್ ಮಸಲ್ ಡ್ಯಾಮೇಜ್ ಈಸ್ ವೆರಿ ಮಿನಿಮಲ್, ಫಸ್ಟ್ 5%ಗಿನ ಕಡಿಮೆ ಡ್ಯಾಮೇಜ್. ಅದರಿಂದ ನೀವು ಎಷ್ಟು ಜಲ್ದಿ ನೀವು ಹಾಸ್ಪಿಟಲ್ಗೆ ರೀಚ್ ಆಗ್ತೀರಾ, ಎಷ್ಟು ಜಲ್ದಿ ಅದಕ್ಕೆ ತಜ್ಞ ವೈದ್ಯರ ಕಾರ್ಡಿಯಾಲಜಿಸ್ಟಿಂದ ಟ್ರೀಟ್ಮೆಂಟ್ ತೊಗೊಳ್ತೀರಾ, ಅಷ್ಟು ಚೆನ್ನಾಗಿ ಅದನ್ನು ಪ್ರಿವೆಂಟ್ ಮಾಡ್ಬೋದು, ಡ್ಯಾಮೇಜ್ ಕಡಿಮೆ ಆಗ್ದಂಗೆ ನೋಡ್ಕೋಬೋದು. ಇನ್ನೊಂದು ವಿಷಯ ಏನಂದರೆ, ಹೃದಯಾಘಾತ ಆದಮೇಲೆ ಯಾವ ಥರ ಇರಬೇಕು ಅನ್ನೋದು. ಹೃದಯಾಘಾತ ಆದಮೇಲೆ ಕೂಡ ಏನು ಅರ್ಥ ಮಾಡ್ಕೋಬೇಕಂದ್ರೆ, ನನಗೆ ಹೃದಯಾಘಾತ ಏನಕ್ಕೆ ಬಂತು ಅಂದರೆ, ನಾನು ಇಷ್ಟು ದಿವಸ ನಾನು ಹೆಂಗೆ ಬದುಕಿದ್ನೋ ಅದರಿಂದ ಹೃದಯಾಘಾತ ಬಂದಿದೆ, ಇನ್ಮೇಲೂ ನಾನು ಹಂಗೆ ಬದುಕ್ತೀನಿ ಅಂದರೆ ಮತ್ತೆ ಬರೋ ಚಾನ್ಸ್ ಇದೆ. ಆದ್ದರಿಂದ ನೀವು ಜೀವನ ಶೈಲಿನ ಚೇಂಜ್ ಮಾಡ್ಕೋಬೇಕು. ಸೊ ನೀವು ಹಿಂದೆ ಶುಗರ್ ನೋಡ್ಕೊಳ್ತಾ ಇರಲಿಲ್ಲ, ಹಾರ್ಟ್ ಅಟ್ಯಾಕ್ ಬಂದಿದೆ, ಬಿ ಪಿ ನೋಡ್ಕೊಳ್ತಾ ಇರಲಿಲ್ಲ, ಹಾರ್ಟ್ ಅಟ್ಯಾಕ್ ಬಂದಿದೆ, ಕೊಲೆಸ್ಟ್ರಾಲ್ ಸೇವನೆ ಜಾಸ್ತಿ ಇತ್ತು, ಹಾರ್ಟ್ ಅಟ್ಯಾಕ್. ಮುಂದೇನೂ ಅದೇ ಥರ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆದಮೇಲೆ 2ನೇ ಹಾರ್ಟ್ ಅಟ್ಯಾಕ್. ಆದ್ದರಿಂದ ನೀವು ಜೀವನ ಶೈಲಿನ ಕಂಪ್ಲೀಟ್ ಬದಲಾವಣೆ ಮಾಡ್ಕೋಬೇಕು. ಎಕ್ಸರ್ಸೈಸ್ ಮಾಡಿ, ಇದು ಮಾಡಿ, ರೆಗ್ಯುಲರ್ ಮೆಡಿಕೇಷನ್ ತೊಗೊಳ್ಳೋದು. ಮೆಡಿಕೇಷನ್ ಬಗ್ಗೆನೂ 1-2 ವಿಷಯ ಅಂದರೆ, ಒಂದು ಜ್ವರ, ಕೆಮ್ಮು, ನೆಗಡಿ ಥರ 3 ದಿವಸ 5 ದಿವಸ ತೊಗೊಂಡು ಬಿಡೋಕ್ಕಾಗಲ್ಲ. ಹೃದಯಾಘಾತ ಬಂದಮೇಲೆ ನೀವು ಲೈಫ್ ಲಾಂಗ್ ಕೆಲವು ಆಸ್ಪಿರಿನ್ ಮಾತ್ರೆ, ಬ್ಲಡ್ ಥಿನ್ನರ್ ಮಾತ್ರೆ, ಕೊಲೆಸ್ಟ್ರಾಲ್ ಮಾತ್ರೆ, ನಿಮ್ಮ ಕೊಲೆಸ್ಟ್ರಾಲ್ ಕಂಟಿಟ್ಕೊಳ್ಳೋಕ್ಕೆ ಮಾತ್ರೆ ಎಲ್ಲ ಲೈಫ್ ಲಾಂಗ್ ತೊಗೋಬೇಕಾಗುತ್ತೆ. ಬಿ ಪಿ ಶುಗರು ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಮಾತ್ರೆಗಳು, ಅದೆಲ್ಲ ಔಷಧಿಗಳನ್ನ ತೊಗೊಳ್ಳೇಬೇಕು. ಇಲ್ಲದಿದ್ದರೆ ಮತ್ತೆ ಶುಗರ್ ಜಾಸ್ತಿ ಆಗುತ್ತೆ, ಮತ್ತು ಹೃದಯಾಘಾತ ಬರುತ್ತೆ. ಸೊ ಅದು ಭಾಳ ಇಂಪಾರ್ಟೆಂಟು. ಡಾಕ್ಟರ್, ನಾವು ಸುತ್ತಮುತ್ತ ಕೇಳ್ತಾ ಇರ್ತೀವಿ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲೇ ತೀರ್ಕೊಂಡ್ರು, ಸಾವಿಗೀಡಾದ್ರು ಅಂತ ಕೇಳ್ತಾ ಇರ್ತೀವಿ. ಈ ಆಕ್ಸಿಡೆಂಟ್ ಆದಾಗೆಲ್ಲ ಒಂದಿಷ್ಟು ಫಸ್ಟ್ ಏಡ್ ಅಂತ ಇರುತ್ತೆ, ಪ್ರಥಮ ಚಿಕಿತ್ಸೆ ಕೊಡ್ತೀವಿ. ಆ ರೀತಿ ಹೃದಯಾಘಾತ ಆದಾಗ ನಾವೇನಾದ್ರೂ ಮಾಡಬಹುದಾ ಅಂತ ಆ ಮನುಷ್ಯನ ಜೀವ ಉಳಿಸೋದಕ್ಕೆ? ಆದಮೇಲೆ ಕಾಮನ್ ವ್ಯಕ್ತಿಗೆ ಹೇಳ್ಬೇಕಂದ್ರೆ, ಎದೆ ಉರಿ ಬಂತು ಇದಂದರೆ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಹೋಗ್ತೀರಾ, ECG ಮಾಡ್ತಾರೆ, ಹೃದಯಾಘಾತ ಆಗಿದೆ ಅಂತ ಹೇಳ್ತಾರೆ, ಒಂದು ಡಿಸ್ಪ್ರಿನ್ ಮಾತ್ರೆ ಕೊಡ್ತಾರೆ. ಡಿಸ್ಪ್ರಿನ್ ಇದೆ ಫಸ್ಟ್ ಏಡ್
ಒಂದು 325 mg ಆಸ್ಪಿರಿನ್ನ ಒಂದು ಗ್ಲಾಸ್ ವಾಟರ್ ಹಾಕಿ ಕುಡೀರಿ. ಅದೇ ಫಸ್ಟ್ ಏಡ್. ಅದು ಆದಮೇಲೆ ನೀವು ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಹೋಗಿ, ನಿಯರೆಸ್ಟ್ ಹಾರ್ಟ್ ಹಾಸ್ಪಿಟ್ಲಿಗೆ ಹೋಗಿ ಇಮಿಡಿಯೇಟಾಗಿ ಎಮರ್ಜೆನ್ಸಿ ರೂಮ್ಗೆ ಹೋಗಿ OPD ಇದರಲ್ಲೆಲ್ಲ ಟೈಮ್ ವೇಸ್ಟ್ ಮಾಡಬೇಡಿ. ಅವರು ತಜ್ಞ ವೈದ್ಯರು ಕಾರ್ಡಿಯಾಲಜಿಸ್ಟ್ ನೋಡಿಬಿಟ್ಟು ಇದಕ್ಕೆ ಹೃದಯಾಘಾತ ಅಂತ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ನ ಶುರು ಮಾಡ್ತಾರೆ. ಆಮೇಲೆ ಯಾವಾಗ ನೀವು ಎಷ್ಟು ಜಲ್ದಿ ಆ ಆ್ಯಂಬುಲೆನ್ಸಲ್ಲಿ ಹೋಗ್ತೀರಾ, ಕಾರ್ಡಿಯಾಕ್ ಆ್ಯಂಬುಲೆನ್ಸಲ್ಲಿ ಹೋಗ್ತೀರಾ ಇಸ್ ವೆರಿ ಗುಡ್. ಬಟ್ ಈಗಿರೋ ಸಂದರ್ಭದಲ್ಲಿ ಕಾರ್ಡಿಯಾಕ್ ಆ್ಯಂಬುಲೆನ್ಸ್ ಅಥವಾ 108 ನಿಮಗೆ ವಿತಿನ್ 10 ನಿಮಿಷ 15 ನಿಮಿಷದಲ್ಲಿ ಸಿಗೋದು ಕಷ್ಟ ಇದೆ. ಆದ್ದರಿಂದ ನಿಮ್ಮ ವೆಹಿಕಲಲ್ಲೇ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ. ಸಿಕ್ಕಿದ್ರೆ ಒಳ್ಳೆಯದು. ಹತ್ತಿರ ಇದೆ, ಆ್ಯಂಬುಲೆನ್ಸ್ ಮೂಲಕ ಹೋದರೆ ಆ್ಯಂಬುಲೆನ್ಸಲ್ಲಿ ಡಿಫಿಬ್ರಿಲೇಟರ್ ಇದೆ, ಏನಾದರೂ ಹಾರ್ಟ್ ಸ್ಟಾಪ್ ಆದರೆ ಯಾರೋ ಶಾಕ್ ಕೊಟ್ಟು ನಾರ್ಮಲ್ ಮಾಡ್ತಾರೆ ಅನ್ನೋ ಫೆಸಿಲಿಟಿ ಇದ್ದರೆ ಭಾಳ ಒಳ್ಳೆಯದು. ಬಟ್ ಎಲ್ರಿಗೂ ಅದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೃದಯಾಘಾತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ, ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.